ಹೀಗೆ ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರನ್ನ ಇಡಿ ಸುತ್ತುವರಿತಾ ಇದೆ ಮೂಡ ಹಗರಣದ ವಿಚಾರಕ್ಕೆ ಸಂಬಂಧಿಸಿದ. ಮತ್ತೊಂದು ಕಡೆಯಲ್ಲಿ ಕೋವಿಡ್ ಹಗರಣದ ಬಗ್ಗೆ ಚುನಾವಣೆಗೂ ಮುಂಚಿತವಾಗಿ ಬಹಳಷ್ಟು ಪ್ರಸ್ತಾಪ ಮಾಡ್ತಾ ಇದ್ದಂಥ ಕಾಂಗ್ರೆಸ್ ನಂತರ ಸರ್ಕಾರ ರಚನೆ ಮಾಡಿದ ಬಳಿಕ ನ್ಯಾಯಾಂಗ ತನಿಖೆಯನ್ನ ನಡೆಸೋದಕ್ಕೆ ಶುರು ಮಾಡಿತು. ಇದಾದ ನಂತರ ಈಗ ಕ್ಯಾಬಿನೆಟ್ ಸಬ್ ಕಮಿಟಿಯನ್ನು ಕೂಡ ರಚನೆ ಮಾಡಿತ್ತು. ಯಾವಾಗ ಮಧ್ಯಂತರ ವರದಿ ತಲುಪಿತು ಆ ಸಂದರ್ಭದಲ್ಲಿ ಇದಾದ ನಂತರ ಇವತ್ತು ನಡೆದಂತಹ ಕ್ಯಾಬಿನೆಟ್ ಸಭೆಯಲ್ಲಿ SIT ರಚನೆ ಮಾಡುವಂತಹ ನಿರ್ಧಾರವನ್ನು ರಾಜ್ಯ ಸಚಿವ ಸಂಪುಟ ಕೈಗೊಂಡಿದೆ. ಬಿಜೆಪಿ ನಾಯಕರು ಸರ್ಕಾರದ ಈ ನಿರ್ಧಾರದ ವಿರುದ್ಧ ಕೆಂಡಾಮಂಡಲರಾಗಿದ್ದಾರೆ. ಮುಡಾ ವಾಲ್ಮೀಕಿ ಬೆನ್ನಲ್ಲೇ ಕೋವಿಡ್ ಅಸ್ತ್ರ. ಹೊಸದಾಗಿ SIT ರಚನೆಗೆ ಸಂಪುಟ ನಿರ್ಧಾರ. ರಾಜ್ಯದಲ್ಲಿ ಮುಡಾ ನಿವೇಶನ ಹಂಚಿಕೆ ಹಾಗೂ ವಾಲ್ಮೀಕಿ ಹಗರಣಗಳು ಕಾಂಗ್ರೆಸ್ ಸರ್ಕಾರದ ಪಾಲಿಗೆ ಮಗ್ಗುಲ ಮುಳ್ಳಾಗಿವೆ. ಇದೀಗ ಕೋವಿಡ್ ಹಗರಣದ ಬಗ್ಗೆ ಹೊಸದಾಗಿ ತನಿಖೆ ಮಾಡಲು SIT ರಚನೆ ಮಾಡುವ ಮೂಲಕ ಕಾಂಗ್ರೆಸ್ ಸರ್ಕಾರ ಕಠಿಣ ನಿಲುವು ತಾಳಿದೆ. ಕೊರೋನಾ ಸಂದರ್ಭದಲ್ಲಿ ಸರ್ಕಾರ ನಡೆಕೊಂಡಂಥ ರೀತಿ, ಸರ್ಕಾರದ ಅಧಿಕಾರಿಗಳು, ಸರ್ಕಾರದ ಅಂದಿನ ಮುಖ್ಯಮಂತ್ರಿಗಳು, ಮಂತ್ರಿಗಳು ತೆಗೆದುಕೊಂಡಂಥ ಅಮಾನವೀಯ ಕ್ರಮಗಳು, ಇವೆಲ್ಲ ಸತ್ವಾನ್ವೇಷಣೆಯ ಅಡ್ಡಿಯಾಗುವಂಥ ಕ್ರಮಗಳು ಏನಿದ್ವು ಅವುಗಳನ್ನು ಬದಿಗೆ ಒತ್ತಿ ಇವತ್ತು ಏನು ಸತ್ಯ ಶೋಧನೆ ಆಗಿದೆ. ಆ ಹಿನ್ನೆಲೆಯೊಳಗೆ ನಮಗೆ ದೊರಕಿರ್ತಕ್ಕಂಥ ಇಂಟ್ರಿಮ್ ರಿಪೋರ್ಟ್ ಪರಿಶೀಲಿಸಿ ತನಿಖೆ ಹಾಗೂ ಕ್ರಮಕ್ಕಾಗಿ SIT ಮಾಡಬೇಕು ಅಂತ ಹೇಳಿ ಸಚಿವ ಸಂಪುಟ ನಿರ್ಣಯ ಮಾಡಿ. ಮಾಜಿ ಸಿಎಂ ಯಡಿಯೂರಪ್ಪ ಶ್ರೀರಾಮುಲುಗೆ ಸಂಕಷ್ಟ. IG ಮಟ್ಟದ ಅಧಿಕಾರಿಗೆ ಹೊಣೆ ವಹಿಸಲು ನಿರ್ಧಾರ. IG ಮಟ್ಟದ ಪೊಲೀಸ್ ಅಧಿಕಾರಿಯನ್ನ SIT ಮುಖ್ಯಸ್ಥರನ್ನಾಗಿ ನಿಯೋಜಿಸಲು ತೀರ್ಮಾನಿಸಲಾಗಿದ್ದು ಶೀಘ್ರದಲ್ಲೇ ವಿಶೇಷ ತನಿಖಾ ದಳ ರಚನೆಯಾಗಲಿದೆ. ಸರ್ಕಾರದ ಈ ನಿರ್ಧಾರದಿಂದ ಮಾಜಿ ಸಿಎಂ BS ಯಡಿಯೂರಪ್ಪ, ಮಾಜಿ ಸಚಿವ B ಶ್ರೀರಾಮುಲು ಸೇರಿದಂತೆ ಸಾಕಷ್ಟು ಅಧಿಕಾರಿಗಳಿಗೂ ಸಂಕಷ್ಟ ತರುವ ಸಾಧ್ಯತೆ ಇದೆ. ಭ್ರಷ್ಟಾಚಾರ ಯಾವ ಮಟ್ಟದಲ್ಲಿ ಆಗಿತ್ತು ಅನ್ನೋದನ್ನು ನೀವೆಲ್ಲ ಗಮನಿಸಿದ್ದೀರಿ. PPE ಕಿಟ್ನಂಥ ಕಿಟ್ಗಳಿಗೆ 330ರಿಂದ 400 ರೂಪಾಯಿಗೆ ಇಲ್ಲೇ ಕರ್ನಾಟಕದೊಳಗೆ ಲಭ್ಯ ಇದ್ರೆ, ಮುಂಬೈದೊಳಗೆ ಲಭ್ಯ ಇದ್ರೆ, ಅದನ್ನು ಬಿಟ್ಟು 2117 ರೂಪಾಯಿಗೆ ಲಕ್ಷಾಂತರ ಕಿಟ್ಗಳನ್ನು ಬೇರೆ ದೇಶದಿಂದ ತರಿಸಿಕೊಳ್ಳೋದು, ಔಟ್ಡೇಟೆಡ್ ಮೆಡಿಸಿನ್ಗಳನ್ನು ಪರ್ಚೇಸ್ ಮಾಡೋದು. ಕೋವಿಡ್-19 ಹಗರಣದ ತನಿಖೆಗಾಗಿ ಕಾಂಗ್ರೆಸ್ ಸರ್ಕಾರ ನೇಮಿಸಿದ್ದ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ಹಾ ಆಯೋಗವು ತನ್ನ ಮಧ್ಯಂತರ ವರದಿಯನ್ನ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿದೆ. ಅದರಲ್ಲಿ 918 ಕೋಟಿ ರೂಪಾಯಿ ಭ್ರಷ್ಟಾಚಾರ ನಡೆದಿದೆ ಎಂದು ಉಲ್ಲೇಖಿಸಲಾಗಿದೆ. ಈ ಸಂಬಂಧ ಇಂದು ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಿ SIT ರಚನೆ ಮಾಡಲು ಸಂಪುಟ ಸಭೆ ಅಸ್ತು ಎಂದಿದೆ. SIT ರಚನೆ ಬಳಿಕ ಯಾರೆಲ್ಲರ ವಿರುದ್ಧ FIR ದಾಖಲಿಸಬೇಕು ಎಂದು ತನಿಖಾ ತಂಡ ನಿರ್ಧಾರ ಮಾಡಲಿದೆ ಅಂತಾನೂ ಸಚಿವರು ತಿಳಿಸಿದ್ದಾರೆ. Information what is available in a report, if need be they will further investigate, find out and find the culprit, make a FIR and make charge sheet and start prosecution. BSY ರಾಮುಲು ಕಾರ್ಯವೈಖರಿಗೆ ಮೈಕಲ್ ಡಿ ಕುನ್ಹಾ ಸಮಿತಿ ಆಕ್ಷೇಪ ವ್ಯಕ್ತಪಡಿಸಿದೆ. ಖಾಸಗಿ ಲ್ಯಾಬ್ಗಳಿಗೆ 6.93 ಕೋಟಿ ರೂಪಾಯಿ ಸಂದಾಯ ಮಾಡಲಾಗಿದೆ. 14 ಲ್ಯಾಬ್ಗಳು ICMRನಿಂದ ಮಾನ್ಯತೆ ಪಡೆದಿಲ್ಲ. ICMR ಲ್ಯಾಬ್ಗಳು ಅಧಿಕೃತ ಅಲ್ಲ ಎಂದು ಕುನ್ಹಾ ಸಮಿತಿ ವರದಿಯಲ್ಲಿ ಉಲ್ಲೇಖಿಸಲಾಗಿದ್ದು, RT-PCR ಟೆಸ್ಟ್ಗೆ ಲ್ಯಾಬ್ಗಳ ಸಾಮರ್ಥ್ಯ, ಕ್ಷಮತೆ ಗುರುತಿಸಿಲ್ಲ. ಸಾಮರ್ಥ್ಯ, ಕ್ಷಮತೆ ಪರಿಶೀಲಿಸದೆ ಲ್ಯಾಬ್ಗಳಿಗೆ ಅನುಮತಿ ಕೊಡಲಾಗಿದೆ. 6 ಖಾಸಗಿ ಲ್ಯಾಬ್ಗಳಿಗೆ ಒಪ್ಪಂದವಿಲ್ಲದೆ ಹಣ ಸಂದಾಯ ಮಾಡಲಾಗಿದೆ. 8 ಲ್ಯಾಬ್ಗಳಿಗೆ ಅನುಮತಿ ಇಲ್ಲದೆ 4.28 ಕೋಟಿ ರೂಪಾಯಿ ಸಂದಾಯ ಮಾಡಲಾಗಿದೆ. ಖಾಸಗಿ ಲ್ಯಾಬ್ಗಳಿಗೆ ಬಿಲ್ ಕೊಟ್ಟಿದ್ದಾರೆ ಎಂದು ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಈ ಎಲ್ಲ ವಿಚಾರಗಳ ಬಗ್ಗೆ SIT ತನಿಖೆ ಮಾಡಲಿದೆ. ಕೋವಿಡ್ ನಿಯಂತ್ರಣಕ್ಕೆ ಮೀಸಲಿಟ್ಟಿದ್ದ 1747 ಕೋಟಿ ರೂಪಾಯಿ 47 ಲಕ್ಷ ಹಣದಲ್ಲಿ 1406 ಕೋಟಿ ಬಳಸಿದ್ದಕ್ಕೆ ಮಾತ್ರ ಲೆಕ್ಕಪತ್ರ ಲಭ್ಯವಾಗಿದೆ. ಉಳಿದ 340 ಕೋಟಿ ಹಣ ಸಮರ್ಪಕ ಬಳಕೆ ಮಾಡದೆ ವ್ಯರ್ಥ ಮಾಡಿರುವ ಬಗ್ಗೆ ಆಯೋಗದ ವರದಿಯಲ್ಲಿದೆ. ECRP ಹಣ ಬಳಕೆಯಲ್ಲೂ ಲೋಪವಾಗಿದ್ದು 447 ಕೋಟಿ ಹಣದಲ್ಲಿ 330 ಕೋಟಿ 90 ಲಕ್ಷ ಹಣಕ್ಕೆ ದಾಖಲೆ ಇದೆ. 106 ಕೋಟಿ ಬಳಕೆಯಾಗದೆ ವ್ಯರ್ಥವಾಗಿದೆ ಎಂದಿದ್ದಾರೆ. ಆರ್ ಅಶೋಕ್ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದು, ಇದೆಲ್ಲ ರಾಜಕೀಯ ಅಷ್ಟೇ. ಸಿದ್ದರಾಮಯ್ಯ ಸರ್ಕಾರ ನೇಮಕ ಮಾಡಿದ್ದ ಕೆಂಪಣ್ಣ ಆಯೋಗದ ವರದಿ ಸಂಪೂರ್ಣವಾಗಿ ಬಂದಿದ್ದು, ಅದನ್ನ ಯಾಕೆ ಮುಚ್ಚಿಟ್ಟಿದ್ದೀರಾ, ಅದನ್ನೂ ಬಿಡುಗಡೆ ಮಾಡಿ ಎಂದು ಸವಾಲು ಹಾಕಿದ್ದಾರೆ. ಕೆಂಪಣ್ಣ ವರದಿ, ಕೆಂಪಣ್ಣ ಆಯೋಗ ಯಾವುದು? ಡಿನೋಟಿಫಿಕೇಶನ್, ಅರ್ಕಾವತಿ
ಅದು ಪಾರ್ಟ್ 1 KGF, ಪಾರ್ಟ್ 2 KGF 2 ಫಿಲಮ್ ರಿಲೀಸ್ ಆಗಿದೆಯಲ್ಲ, ಅದನ್ನು ಯಾಕೆ ಮಾಡ್ತಾ ಇಲ್ಲ? ಎರಡು ಬರೀ ಟ್ರೈಲರ್ಗಳೇ ನೋಡ್ತಾ ಇದ್ದೀರಿ ನಾವು. ಫುಲ್ ಪಿಕ್ಚರ್ ರಿಲೀಸ್ ಮಾಡಿ ಅದನ್ನು. ಕೋವಿಡ್ ಹಗರಣದ ಬಗ್ಗೆ ಸರ್ಕಾರ ಕಠಿಣ ನಿಲುವು ತೆಗೆದುಕೊಳ್ಳುತ್ತಿದೆ. ತನಿಖೆ ಬಳಿಕ ಯಾರಿಗೆಲ್ಲ ಸಂಕಷ್ಟ ಕಾದಿದೆ ಅನ್ನೋದನ್ನ ಕಾದು ನೋಡಬೇಕು. ಹೆಬ್ಬಾಕ ತಿಮ್ಮೇಗೌಡ, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18.